ಬಂದ್ರೆ 1 ನಿಮಿಷ ತಕ್ಕ ಬರ್ತೀನಿ. ಫಸ್ಟ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ಎಂಟ್ರಿ. ಇದು ಬ್ರೇಕ್ ಆದರೆ ಇವಾಗ ಸ್ಪೈಕ್ ಬರುತ್ತೆ ಇಲ್ಲಿಗೆ ಸಡನ್ ಆಗಿ. ಸೆಕೆಂಡು ಟಾರ್ಗೆಟ್ ಇದು ಫಸ್ಟು ಆ್ಯಂಡ್ ಇದು ಸೆಕೆಂಡ್. ಸೂಪರ್. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು ಇದು. SL ನ ಟ್ರಯಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನಕ್ಕೆ ಅಂದ್ರೆ ಲೇಟೆಸ್ಟ್ ಲೋಟು ಲೇಟೆಸ್ಟ್ ಹೈ ಕನೆಕ್ಟ್ ಮಾಡಿದಾಗ ಸೊ 0.5 0.6 ಬಂದಿರೋದು. ಸೊ ಅದಕ್ಕೆ ಇಲ್ಲಿ ಎಂಟ್ರಿ ತಗೊಂಡಿದ್ದು. ಸೊ ವೇಟ್ ಮಾಡೋಣ. ಸೊ ಇಲ್ಲಿ ಪ್ರಿವಿಯಸ್ ಕನ್ಫರ್ಮೇಶನ್ ಏನಂದ್ರೆ ಇದೊಂದು ಡೋಸಿ ಸ್ಟ್ರಾಂಗ್ ಕ್ಯಾಂಡಲ್. ಸೊ ರಿಟೆಸ್ಟ್ ಏನಕ್ಕೆ ಅಂದ್ರೆ ವೇಟ್ ಮಾಡಿ. ಸಿ ಡೋಸಿ ಲೋ ಇಂದ ಸೊ ಇದೇನ್ ರಿವರ್ಸ್ ಬಂದಿದೆಯಲ್ಲ ಈ ಕ್ಯಾಂಡಲ್ ಇದ್ರದ್ದು ಹೈ. ಸೊ ಎಲ್ಲಿಂದ ರಿವರ್ಸಲ್ ಪಾಯಿಂಟ್ ಬಂದಿರೋದು ಇಲ್ಲಿಂದ. ಸೊ ಅದಕ್ಕೆ ಇಲ್ಲಿ ಎಂಟ್ರಿ ಆಗ್ತದೆ. ಪ್ಲಸ್ ಈ ಕ್ಯಾಂಡಲ್ ಸ್ಟ್ರೆಂತ್ ನೋಡ್ಬಿಟ್ಟು ಎಂಟ್ರಿ. ಸೊ ಇನ್ಸೈಡ್ ಬಾರ್ ಮಾಡ್ತಾ ಇದೆ ಇದು ಕೂಡ. ಈ ಕ್ಯಾಂಡಲ್ ಇಲ್ಲೆಲ್ಲ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಮುಂದ್ಕೊಟ್ರೆ ಸಖತ್ತಾಗಿರುತ್ತೆ. ಇಲ್ಲ ಈ ಡೋಸಿ ಆಗ್ಬಿಟ್ಟು ಕನ್ಫರ್ಮೇಶನ್ ಕ್ಯಾಂಡಲ್ ಡೌನ್ ಗೊತ್ತು ಅಂದ್ರೆ ಎಕ್ಸಿಟ್ ಇಲ್ಲೇ. ಬಿಕಾಸ್ ಇದು ರಿವರ್ಸ್ ಅಲ್ವಾ ಅಂತ ಅರ್ಥ. ಆಲ್ಮೋಸ್ಟ್ 60 ಪಾಯಿಂಟ್ ರನ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ 115 ಪಾಯಿಂಟ್ಸ್
ಇಲ್ಲಿಂದ 76 ಪಾಯಿಂಟ್. ಇಲ್ಲಿ ಬೈ ಮಾಡಿದ್ದು, ಇಲ್ಲಿ ಅವರೇಜ್ ಮತ್ತೆ ಸ್ವಲ್ಪ ಕ್ವಾಂಟಿಟಿ ಡೀಲ್ ಮಾಡ್ಕೊಂಡಿದ್ದೀನಿ. ಇದು ಬ್ರೇಕ್ ಆದ್ರೆ ಸ್ಪೈಕ್ ಬರುತ್ತೆ ಮತ್ತೆ. ಹೆಂಗಿದು ಬ್ರೇಕ್ ಆದ್ಮೇಲೆ ಸ್ಪೈಕ್ ಬಂತಲ್ಲ 3 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ, ಸೊ ಅದೇ ತರ ಇದ್ರಲ್ಲೂ ಕೂಡ ಸ್ಪೈಕ್ ಬರುತ್ತೆ. ಇದು ಬ್ರೇಕ್ ಆಗ್ತಿದ್ದಂಗೆ ಸ್ಪೈಕ್ ಬಂತಲ್ಲ, ಇದು ಬ್ರೇಕ್ ಆಗ್ತಿದ್ದಂಗೆ ಸ್ಪೈಕ್ ಬಂತು. ಸೊ ನೋಡ್ಬೋದು ನೀವು, ಇದು ಬ್ರೇಕ್ ಆಗ್ತಿದ್ದಂಗೆ ಸ್ಪೈಕ್. ಕ್ಯಾಂಡಲ್ ಕ್ಲೋಸ್ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಅದಕ್ಕೆ. ಸೊ ಇಲ್ಲೊಂದು ಸ್ವಲ್ಪ ಕ್ವಾಂಟಿಟೀಸ್ ಬುಕ್ ಮಾಡ್ಕೊಂತೀನಿ. ಸ್ವಲ್ಪ ಕ್ವಾಂಟಿಟೀಸ್ ಇಲ್ಲಿ ಬುಕ್ ಹಾಫ್ ಕ್ವಾಂಟಿಟೀಸ್ ಇಲ್ಲಿ ಬುಕ್ ಮಾಡ್ಕೊಂತೀನಿ 532 33 ಗೆ. ಓಕೆ 54 ಬುಕ್ ಮಾಡಿಲ್ಲ ಇನ್ನು. ಹೊಂಟಿದೆ ಬಂದು. ನೀವು ಊಟ ಏನ್ ಮಾಡ್ತಿ? ಊಟ ಹ್ಮ್. ಊಟ ನೋಡಮ್ ಹಾ? ನೋಡಮ್ ಏನಾರೆ ರೈಸ್ ಮಾಡ್ತೀನಿ ಬಿಸಿದು. ರಾತ್ರಿ ಇದ್ದದಲ್ಲ, ಅದು ವೇಸ್ಟ್ ಆಗಲ್ಲ. ಅವ್ನು ಮಾಡ್ತೀನಿ ಮಾಡಿಬಿಡು, ಅದು ನಂಗೆ. ಹ್ಮ್
ಓಕೆ, ಫಸ್ಟ್ ಅಂಡ್ ಸೆಕೆಂಡ್ ಟಾರ್ಗೆಟ್ ಹಿಟ್ಟೆಡ್. ಸೊ ಇದು ಬೇಸ್ಡ್ ಆನ್ ನನ್ನ ಸ್ಟ್ರಾಟಜಿ ಮೇಲೆ ತಗೊಂಡಿದ್ದು. ಸೊ ನೋಡ್ಬೋದು. ಸೊ ಬ್ಯಾಂಕ್ ನಿಫ್ಟಿಲೂ ಕೂಡ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗ್ತಾ ಇದೆ. ಫಸ್ಟ್ ಟಾರ್ಗೆಟ್ ಹಿಟ್ ಆಯಿತು, ಆಲ್ಮೋಸ್ಟ್ 80% ಸೆಕೆಂಡ್ ಟಾರ್ಗೆಟ್ಗೆ ಹಿಟ್ ಆಗಿದೆ, ಪರವಾಗಿಲ್ಲ. ಸೊ ಇಲ್ಲಿ ಹಿಟ್ ಆಯಿತು, ನಾನು ಎಕ್ಸಿಟ್ ಮಾಡಿಕೊಂಡೆ. ನಾನು ಇಲ್ಲೇ ಸೆಟ್ ಮಾಡಿದ್ದೆ, ಏನು ಟಾರ್ಗೆಟ್ ಇತ್ತಲ್ಲ. ಸೊ ಇಲ್ಲಿ 80% ಕ್ವಾಂಟಿಟೀಸ್ ಇಲ್ಲಿ ಬುಕ್ ಮಾಡ್ಕೊಂಡಿದೆ 585ಗೆ. ರಿಮೈನಿಂಗ್ ಹೋಲ್ಡ್ ಮಾಡ್ತಿದ್ದೀನಿ 20%. ಸೊ ಬಿಕಾಸ್ ಇದು ಬ್ರೇಕ್ ಆಯಿತು ಅಂದರೆ ಇನ್ನೊಂದು ಸ್ಪೈಕ್ ಇಲ್ಲಿವರೆಗೂ ಬರುತ್ತೆ. ಈ ಸ್ಪೈಕು ಇಲ್ಲಿವರೆಗೂ ಬರುತ್ತೆ, ಇದು ಬ್ರೇಕ್ ಆಯಿತು ಅಂದರೆ. ಸೊ ಪುಟ್ ಸೈಡ್ ಬುಕ್ ಮಾಡ್ಕೊಂಡೆ ಎಲ್ಲ ಈ ಕ್ವಾಂಟಿಟೀಸು ಇಲ್ಲೇನು ಇತ್ತಲ್ಲ ಇಲ್ಲಿ ಬುಕ್ ಮಾಡ್ಕೊಂಡೆ. ಬಿಕಾಸ್ ಇದು ರಿವರ್ಸಲ್ಲು ನನಗೆ ಗೊತ್ತಾಯಿತು, ಬಿಕಾಸ್ ಇದು ಸೆಲ್ಲಿಂಗ್ ಸೈಡು ನಾನು ಟಾರ್ಗೆಟ್ ಇಲ್ಲಿವರೆಗೂ ಸೆಟ್ ಮಾಡಿದ್ದೆ. ಸೊ ನೋಡುವ, ಆಲ್ಮೋಸ್ಟ್ ಇಲ್ಲೂ ಕೂಡ 80% ನನಗೆ ಹಿಟ್ ಆಗಿದೆ. ಸೊ ಲೈವ್ ರೆಕಾರ್ಡ್ ಇದ್ದೀನಿ ನಾನು ಮಾಡ್ಕೊಂಡಿರೋದು. ರಿಮೈನಿಂಗ್ ಆಲ್ ಕ್ವಾಂಟಿಟೀಸ್ ಎಲ್ಲ ಇಲ್ಲೇ ಬುಕ್ ಮಾಡ್ಕೊಂಡಿರೋದು. ಬಿಕಾಸ್ ಇದು ಮೇಲೆ ಇಲ್ಲಿಂದಾನೇ ಸೆಲ್ ಆಗಿರೋದು. ಸೊ ಇಲ್ಲಿವರೆಗೂ ಮಾರ್ಕೆಟ್ ಹೋಗಲ್ಲ, ಇಲ್ಲಿಂದ ಪಾಸ್ ತೊಗೊಂಡು ಸೆಲ್ ಆಗಿರೋದಲ್ಲ. ಸೊ ಅಲ್ಲಿವರೆಗೂ ಟಾರ್ಗೆಟ್. ಸೊ ಎಲ್ಲ ಟಾರ್ಗೆಟ್ ಹಿಟ್ ಆಯ್ತದು. ಓಕೆ, ರಿಮೈನಿಂಗ್ ಕ್ವಾಂಟಿಟೀಸು ಎಸ್ ಎಲ್ನ ಟ್ರಯಲ್ ಮಾಡ್ಕೊತೀನಿ 20% ಏನಿತ್ತಲ್ಲ. ಸೊ ಕಾಸ್ಟ್ ಟು ಕಾಸ್ಟ್ ಹಾಕೊಂಡಿದ್ದೀನಿ. ಸೊ ಇದೇನಾದರೂ ಪಿನ್ ಬಾರ್ ಇಲ್ಲಾಂದ್ರೆ ಏನಾದರೂ ಕ್ಲೋಸ್ ಆಯಿತು ಅಂದರೆ ಸೊ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. 80% ಕ್ವಾಂಟಿಟೀಸ್ ಇಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬ್ರೇಕ್ ಮಾಡ್ತು ಅಂದರೆ ಸ್ಪೈಕ್ ಬರುತ್ತೆ. ಅಕಸ್ಮಾತ್ ಏನಾದ್ರು ರಿವರ್ಸಲ್ ಒಂದು ಕ್ಯಾಂಡಲ್ ಏನಾದರೂ ತೋರಿಸ್ತು ಅಂದರೆ ಮತ್ತೆ ಟ್ರೈ ಮಾಡ್ತೀನಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡೋಕ್ಕೆ. ಓಕೆ, 80% ಕ್ವಾಂಟಿಟೀಸ್ ಇಲ್ಲೇ ಬುಕ್ ಮಾಡಿದ್ದೀನಿ. ಇನ್ನು 20% ಕ್ವಾಂಟಿಟಿ ಇದೆ, ಅದು ಕಾಸ್ಟ್ ಟು ಕಾಸ್ಟ್ ಹಾಕಿದ್ದೀನಿ. ಈ ಪಿನ್ ಬಾರ್ ಮಾಡ್ಕೊಂಡ್ರೆ ಮತ್ತೆ ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ಕೊತೀನಿ. ಪಿನ್ ಬಾರ್ ಮಾಡಬೇಕು ಈ ಥರ, ಇಲ್ಲಿ ಇಷ್ಟು ಬಾಡಿ ಉಳ್ಕೋಬೇಕು. ಸೊ ಇದೇನಾದರೂ ಡೌನಲ್ಲಿ ಕ್ಲೋಸ್ ಮಾಡ್ತು ಅಂದರೆ ನೆಕ್ಸ್ಟು ಟ್ರೇಡ್ನ ಕ್ಲೋಸ್ ಮಾಡ್ಕೊತೀನಿ. ಬಿಕಾಸ್ ಬಂದಿರೋ ಪ್ರಾಫಿಟ್ನಾದರೂ ಬುಕ್ ಮಾಡ್ಕೊತೀನಿ. ಈ EMI ಕೆಳಗಡೆ ಕ್ಲೋಸ್ ಆಗಬೇಕು ಕ್ಯಾಂಡಲ್. ಸಪೋರ್ಟ್ ಫಾರ್ಮ್ ಮಾಡ್ತಾ ಇದೆ. ಈ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ತಗೊಳಕ್ ಬಂದಿದೆ. ಓಕೆ, ಓಕೆ, ಜಸ್ಟ್ ಇದು ಬ್ರೇಕ್ ಆಯಿತು ಅಂದರೆ ಮೂವ್ ಬರುತ್ತೆ. ಗ್ಯಾಪ್ ಅಪ್ ಆಗಿದೆ, ಪ್ರೈಸಲ್ಲಿ ಬ್ರೇಕ್ ಆಗಿದೆ, ಗ್ಯಾಪ್ ಅಪ್ ಆಗಿಬಿಟ್ಟು ಹೋಗ್ತಾ ಇದೆ ನಮ್ಮ ಟಾರ್ಗೆಟ್ ಕಡೆ. ಇದು ಸಡನ್ ಆಗಿ ಬ್ರೇಕ್ ಆಗಿ ಸ್ಪೈಕ್ ಇಲ್ಲಿವರೆಗೂ ಬಂತು ಅಂದರೆ ಸೊ ನಾವು ವೇಟ್ ಮಾಡ್ಬೋದು, ಇದನ್ನ ಬ್ರೇಕ್ ಆಗಿ ಈ ಟಾರ್ಗೆಟ್ ರೀಚ್ ಆಗೋದಕ್ಕೆ. ಸೊ ಇಲ್ಲ ಕ್ಯಾಂಡಲ್ ಕ್ಲೋಸ್ ಮಾಡ್ತಾ ಅಂದರೆ ಸ್ಲೋ ಆಗಿ ಮೇಲಕ್ಕೆ ಹೋಗುತ್ತೆ ಈ ಟಾರ್ಗೆಟ್ ರೀಚ್ ಮಾಡೋಕ್ಕೆ. ಸೊ ಇದು ನೋಡ್ಬೇಕು, ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ ರೀಚ್ ಆಗೈತಿ. ಇಲ್ಲೇ ಎಂಟ್ರಿ ತಗೊಂಡಿದ್ದು ನಾನು. ಈ ಕ್ಯಾಂಡಲ್ ರನ್ ಆಗ್ತಿರೋ ಟೈಮಲ್ಲೇ ಇದನ್ನ ಸೆಲ್ಲಿಂಗ್ ಮಾಡಿರೋದು, ಅಂದ್ರೆ ಪ್ರಿಡಿಕ್ಟ್ ಮಾಡಿರೋದು ಇದನ್ನ. ಬಿಕಾಸ್ ಇದನ್ನ ನಾನು ಆಪ್ಷನ್ ಬಯರ್ ಅಲ್ಲ, ಸೆಲ್ ಅಂತೂ ಮಾಡಲ್ಲ. ಅದಕ್ಕೆ ನಾನು ಇದನ್ನು ಪ್ರಿಡಿಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಕಾಲಲ್ಲಿ ಬಂದ್ಬಿಟ್ಟು ಇಲ್ಲಿ ಎತ್ಕೊಂಡಿರೋದು.
ಇದನ್ನ ಎತ್ಕೊಂಡಿರೋದು ನಾನು. ತಕ್ಷಣ ಈ ಪಿನ್ ಬಾರ್ ನೋಡ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಹಂಗೆ ಎತ್ಕೊಂಡಿರೋದು. 606. ಸೊ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಇಲ್ಲಿಗೆ ಎಷ್ಟು ಪಾಯಿಂಟ್ ಸಿಕ್ತು? 46 ಪಾಯಿಂಟ್ ಸಿಕ್ಕಿದೆ. ಸೊ 80% ಕ್ವಾಂಟಿಟೀಸ್ ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ 20% ಕ್ವಾಂಟಿಟಿ 62 ಪಾಯಿಂಟ್ಸ್ ಸಿಗ್ತಾ ಇದೆ. ಸೊ ಇಲ್ಲಿಗೆ 79 80 ಪಾಯಿಂಟ್ಸ್ ಇದೆ. ಓಕೆ, ಮತ್ತೆ ಗ್ಯಾಪ್ ಅಪ್ ಆಯ್ತು. ಇದು ಗ್ಯಾಪ್ನ ಫಿಲ್ ಮಾಡ್ಕೊಂತು. ಓಕೆ, ಪರವಾಗಿಲ್ಲ, ಗ್ಯಾಪ್ನ ಫಿಲ್ ಮಾಡ್ಕೊಂತು. ಸೊ ಈ ಕ್ಯಾಂಡಲ್ ಏನಾದರೂ ಇಲ್ಲಿ ಕೆಳಗಡೆ ಕ್ಲೋಸಿಂಗ್ ಕೊಟ್ರೆ, ಬಿಕಾಸ್ ಗ್ಯಾಪ್ ಫಿಲ್ ಮಾಡಕ್ ಬರ್ತಾ ಇದೆ ಅನ್ಕೊಂತೀನಿ, ಕೆಳಗಡೆ ಕ್ಲೋಸ್ ಮಾಡಿದ್ರೆ ಎಕ್ಸಿಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬಿಕಾಸ್ ಏನ್ ಪ್ರಾಫಿಟ್ ಸಿಗ್ತಾ ಇದೋ ಅದರಿಂದ ಅದನ್ನ ಹೋಲ್ಡ್ ಮಾಡ್ಕೊಳ್ಳೋಣ ಪ್ರಾಫಿಟ್ನ, ಬಿಕಾಸ್ ಗ್ರ್ಯಾಬ್ ಮಾಡ್ಕೋಬೇಕು ನಾವು. ಏನಾದ್ರು ಪಿನ್ ಬಾರ್ ಮಾಡ್ತಂದ್ರೆ ಇಲ್ಲಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ಕೊತೀನಿ. ಸೊ ರಿಜೆಕ್ಷನ್ ತರ ಕ್ಯಾಂಡಲ್ ಏನಾದರೂ ಮಾಡ್ಕೊಂತು, ಇಲ್ಲ ಮಾಡಿಲ್ಲ, ಡೈರೆಕ್ಟ್ ಆಗಿ ಹೋಗ್ತಾ ಇದೆ, ಡೈರೆಕ್ಟ್ ಆಗಿ ಮೂವ್ ಆಗ್ತಾ ಇದೆ. ಈ ಹೈ ಬ್ರೇಕ್ ಮಾಡ್ತಾ ಇನ್ನೊಂದು ಸ್ಪೈಕ್ ಬರೋ ಚಾನ್ಸ್ ಇದೆ. 2 ಕ್ಯಾಂಡಲ್ ಹೈನ ಬ್ರೇಕ್ ಮಾಡಬೇಕು. ಇದು ಏನಾದರೂ ಪಿನ್ ಬಾರ್ ಕ್ಲೋಸ್ ಮಾಡ್ತಾನೆ ಎಕ್ಸಿಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲಿಂದ ರಿವರ್ಸಲ್ ಪಾಸಿಬಲ್ ಇರುತ್ತೆ. ಇಲ್ಲ, ಇದು ಇದ್ರ ಮೇಲೆ ಕ್ಲೋಸ್ ಆದ್ರೆ ಓಕೆ, ರಿವರ್ಸಲ್ ಕಾಣಿಸ್ತಾ ಇದೆ. ಸೊ ಮೇ ಬಿ ಇದು ಇದರ ಲೋ ಏನಾದರೂ ಬ್ರೇಕ್ ಮಾಡುತ್ತಂದ್ರೆ ಇದೆ ಹೈ ಎಸ್ ಎಲ್. ಸೊ ಪಾಸಿಬಿಲಿಟಿ ಇದೆ ಇಲ್ಲಿವರೆಗೂ ಬರೋದು. ಸೊ ನಾನು ಎಕ್ಸಿಟ್ ಮಾಡ್ಕೊಂಡಿದ್ದೀನಿ ರಿಮೈನಿಂಗ್ ಕ್ವಾಂಟಿಟೀಸು. ಇಲ್ಲಿ ಎಕ್ಸಿಟ್ ಮಾಡ್ಕೊಂಡೆ. ಇದು ಕೆಳಗಡೆ ಏನಾದರೂ ಬಂತಂದ್ರೆ, ಈ ಕ್ಯಾಂಡಲ್ ಲೋ ಏನಾದರೂ ಬ್ರೇಕ್ ಮಾಡಿದ್ರೆ ಪಾಸಿಬಿಲಿಟಿ ಇದೆ ಇಲ್ಲಿವರೆಗೂ ಬರೋದು. ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಮಾಡ್ತು. ನೆಕ್ಸ್ಟ್ ಟಾರ್ಗೆಟ್ ಇದು ಇರೋದು. ಲೋ ಬ್ರೇಕ್ ಮಾಡ್ತು. ಸೊ ಇದು ಬ್ರೇಕ್ಔಟ್ ಆಗಿಲ್ಲ. ಈ ಕ್ಯಾಂಡಲ್ ಏನಾದ್ರು ಕೆಳಗಡೆ ಕ್ಲೋಸ್ ಆಯ್ತಾ ರಿವರ್ಸಲ್ ಬರುತ್ತೆ. ಪುಟ್ಟು ಓಕೆ, ಪುಟ್ಟಲ್ಲಿ ಇದೆಲ್ಲ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಫ್ರೆಶ್ ಇದು ಮಾಡೋಣ, ರಿಮೂವ್ ಆಲ್ ಡ್ರಾಯಿಂಗ್ಸ್. ಸೊ ಕ್ಯಾಂಡಲ್ ಇಲ್ಲಿ ಮೇಲೆ ಕ್ಲೋಸ್ ಕೊಡ್ಬೇಕು ನನಗೆ. ಪಾಸಿಬಿಲಿಟಿ ಇದೆ ಇಲ್ಲಿಂದ ಎಂಟ್ರಿ
ಸೊ ಫಸ್ಟ್ ಟಾರ್ಗೆಟ್ ಇದು. ಸೊ ಸ್ಟಾಪ್ ಲಾಸು ಇದನ್ನ ಇಟ್ಕೊಂಡು ಹೋಗ್ಬೋದು ನಾವು. ಸೊ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಎಸ್ ಎಲ್ ಅಂದರೆ 30 ಪಾಯಿಂಟ್ಸ್ ಎಸ್ ಎಲ್. ಓಕೆ, ಈ ಕ್ಯಾಂಡಲ್ಲು ಎಸ್ ಎಲ್ ಬಿಕಾಸ್ ಒಂದು ಮೂವ್ ಆಗಿದೆ ಇಲ್ಲಿಂದ ಸಪೋರ್ಟ್ ತಗೊಂತ ಇದೆ, ಸಪೋರ್ಟ್ ಮೇಲೆನೆ ಪಿನ್ ಬಾರ್ ಮಾಡಿದೆ. ಸೊ ಇನ್ನೊಂದು ನೋಡಿದ್ರೆ ಮೇ ಬಿ ಫಿಬೋನಾಚಿ ಬಂದಿರ್ಬೋದು ಇಲ್ಲಿಂದ. ಸೊ ಲೇಟೆಸ್ಟ್ ಲೋ ಟು ಲೇಟೆಸ್ಟ್ ಹೈ ಕಡೆ ಕೂಡ ಸೊ ನೋಡ್ಬೋದು 0.5. ಕ್ಯಾಂಡಲ್ ಏನಾದ್ರು ಇಲ್ಲಿ ಕೆಳಗಡೆ ಕ್ಲೋಸ್ ಆದ್ರೆ ಎಕ್ಸಿಟ್ ಮಾಡ್ಬಿಡೋದು. ಸೊ ಇಲ್ಲಿವರೆಗೂ ವೇಟ್ ಮಾಡೋದು ಬೇಡ. So these are the target points. ಸಪೋರ್ಟ್ ಇದೆ, ಇದರ ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಮಾಡ್ತು ಅಂದರೆ ಸೊ ನಾವು ಪ್ರಿಪೇರ್ ಆಗಿರಬೇಕು ನಮ್ಮ ಎಸ್ ಎಲ್ ಹಿಟ್ ಆಗುತ್ತೆ ಅಂತ. ಸೊ ನಾವು ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು ಬಿಫೋರ್ ಹಿಟ್ಟಿಂಗ್ ಎಸ್ ಎಲ್. ಸೊ ರನ್ ಆಗ್ತಾ ಇದೆ ನಮ್ಮ ಡೈರೆಕ್ಷನಲ್ಲಿ, ವೇಟ್ ಮಾಡೋಣ. ಸೊ ನಾನು ಇಲ್ಲಿ ಬಂದಾಗ ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ. ಸೊ ಎಟ್ ದ ಪ್ರೈಸ್ ಆಫ್ 466 ಅಲ್ಲಿ ಸೊ ಎಸ್ ಎಲ್ನ ಇಲ್ಲೇ ಪ್ಲೇಸ್ ಮಾಡಿದ್ದೀನಿ ಈ ಕ್ಯಾಂಡಲ್ ಹೋಗಿ 448ಗೆ. ಸೊ ವೇಟ್ ಮಾಡೋಣ. ಇಲ್ಲಿ ಒಂಥರ ಫಿಬೋನಾಚಿ ರಿವರ್ಸಲ್ ಒಳ್ಳೆ ಝೋನ್ ಇರುತ್ತೆ. ಬ್ಯಾಂಕ್ ನಿಫ್ಟಿಲಿ ಯಾವುದೇ ಥರ ಓಕೆ, ಬ್ಯಾಂಕ್ ನಿಫ್ಟಿಲಿ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಬೇಕು. ಇದು ಟಾರ್ಗೆಟ್ ಶಿಫ್ಟ್ ಆಗಿದೆ, ಪರವಾಗಿಲ್ಲ. ಎಲ್ಲಾನು ಇವಾಗ ಫ್ರೆಶ್ ಸ್ಟಾರ್ಟ್ ಮಾಡೋಣ, ಎಲ್ಲಾನು ರಿಮೂವ್ ಮಾಡೋಣ. ಓಕೆ, ಒಂದು ಕ್ಯಾಂಡಲ್ ಬೇಕು ಕೆಳಗಡೆ. ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಬೇಕು, ಇನ್ನು 38 ಸೆಕೆಂಡ್ ಇದೆ. ಇ ಎಮ್ ಐ ಕೆಳಗಡೆ ಕ್ಲೋಸ್ ಆದರೆ ಸೊ ದರ್ ಇಸ್ ಪಾಸಿಬಿಲಿಟಿ ಎಸ್ ಎಲ್ ಇದ್ರ ಮೇಲೆ ಡೋಜಿ ಥರನೂ ಫಾರ್ಮ್ ಆಗ್ತಾ ಇದೆ. ಟಾರ್ಗೆಟ್ಸ್ ಬಂದ್ಬಿಟ್ಟು ಇದು ಇದೇನು ಇ ಎಮ್ ಐ ಮೇಲೆ ಕ್ಲೋಸ್ ಆಯ್ತು ಅಂದ್ರೆ ತುಂಬ ಸ್ವಲ್ಪ ರಿಸ್ಕಿ. ಇ ಎಮ್ ಐ ಏನಾದ್ರು ಇದೆಯಾ ಫಿಬೋನಾಚಿ? ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ನಾವು ಗ್ರ್ಯಾಬ್ ಮಾಡ್ಬೋದು. ಸೊ ಇದು ಫಸ್ಟ್ ಟಾರ್ಗೆಟ್ ಹಿಟ್ ಆದರೆ ನಾನು 50% ಕ್ವಾಂಟಿಟೀಸ್ ಎಕ್ಸಿಟ್ ಆಗುತ್ತೆ, ಪ್ಲೇಸ್ ಮಾಡಿದ್ದೀನಿ. ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು, ಓಕೆನಾ? 0.3 ಇಂದ ಸಪೋರ್ಟ್ ತಗೊಂತ ಇದೆ. ಸೊ ಅಕಸ್ಮಾತ್ ಇಲ್ಲಿಂದ ಸಪೋರ್ಟ್ ತಗೊಂಡು ಒಂದೊಂದು ಏನಾದರೂ ಕ್ಯಾಂಡಲ್ ಇಲ್ಲಿ ಮೇಲೆ ಕ್ಲೋಸ್ ಮಾಡಿದ್ರೆ ಎಕ್ಸಿಟ್ ಮಾಡೋದು. ಸೊ ಥರ ಅಕಾರ್ಡಿಂಗ್ ಟು ಮಾರ್ಕೆಟ್ನ ನಾವು ಪ್ಲಾನ್ ಮಾಡ್ಕೋಬೇಕು, ಬೇಸ್ ಫಾರ್ಮ್ ಮಾಡ್ಕೊಂತ ಇತ್ತು. ಸೊ ಇದು ಬ್ರೇಕ್ ಮಾಡಿದ್ರೆ ಸೊ ದೇರ್ ಇಸ್ ಪಾಸಿಬಿಲಿಟಿ ಟಾರ್ಗೆಟ್ನ ಹಿಟ್ ಮಾಡೋದು. ಓಕೆ, ಹೋಗ್ತದೆ towards our target.
ಬಿಕಾಸ್ ಇಲ್ಲಿ ನನಗೊಂದು ಸ್ವಲ್ಪ 1 ಮಿನಿಟಲ್ಲೂ ಕನ್ಫರ್ಮೇಷನ್ ಸಿಕ್ತು. ಬಿಕಾಸ್ ಹೆಂಗಂದ್ರೆ ನಾನು ತೊಗೊಂಡಿರೋದು, ಸೊ ಇದು ಒಂದು ಹ್ಯಾಮರು, ಸೊ ಇದು ಕನ್ಫರ್ಮೇಷನ್ ಕ್ಯಾಂಡಲು, ಅಗೇನ್ ರಿವರ್ಸಲು, ಸೊ ಅಗೇನ್ ಇದು ಮಾಡ್ತು, ಸೊ ನೆಕ್ಸ್ಟ್ ಇಲ್ಲಿ ಬೈಯಿಂಗ್ ಬಂತು. ಸೊ ಇದು ಆ್ಯಸ್ ಸೂನ್ ಆಸ್ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತಲ್ಲ, ಇಲ್ಲೇ ಎಂಟ್ರಿ ತೊಗೊಂಡಿರೋ. ಸೊ ಆ ಥರ. ಸೊ ಬಿಕಾಸ್ ಈ ಸ್ಟ್ರೈಕಲ್ಲಿ ಬೈಯಿಂಗ್ ಪ್ರೆಷರ್ ಇದೆ ನೋಡ್ಬೋದು, ಇಲ್ಲೂ ಬೈಯಿಂಗ್ ಪ್ರೆಷರ್ ಬಂದಿದೆ. ಸೊ ಈ ಸೆಲ್ಲಿಂಗ್ ಪ್ರೆಷರ್ ಆದ ತಕ್ಷಣ ಬೈಯಿಂಗ್ ಪ್ರೆಷರ್ ಬಂದಿದೆ. ಸೊ ಇದೊಂದು ಕನ್ಫರ್ಮೇಷನ್ ಕ್ಯಾಂಡಲು. ಸೊ ವೇಟ್ ಮಾಡೋಣ. ನಾನು ಹೈ ಬ್ರೇಕ್ ಮಾಡಬೇಕು, ಸ್ಪೈಕ್ ಬರುತ್ತೆ ಇಲ್ಲಿಗೆ. Because this is the resistance. ಬ್ರೇಕ್ ಆದರೆ ಸ್ಪೈಕ್ ಬರುತ್ತೆ. ಆಲ್ಮೋಸ್ಟ್ ನೋಡ್ರಿ ಎಕ್ಸಾಕ್ಟ್ 0.6 ಇಂದ ರಿವರ್ಸ್. ಸೊ ಇದೇನು ಅಂದಿದ್ನಲ್ಲ, ಫಸ್ಟ್ ಟಾರ್ಗೆಟ್ ಹಿಟ್ ಆಯ್ತು. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಹಿಟ್ ಆಯ್ತು. ಸೊ ಇದು ಪಿನ್ ಬಾರ್ ಮಾಡ್ತು ಅಂದ್ರೆ ನಾವು ಎಕ್ಸಿಟ್ ಆಗೋಣ, ಟ್ರೇಡ್ನ ಎಕ್ಸಿಟ್ ಆಗೋದೇ ಬೆಟ್ರು. ಪಿನ್ ಬಾರ್ ಮಾಡಿದ್ವು ಅಂದ್ರೆ, ಇಫ್ ಇಟ್ ಈಸ್ ಪಿನ್ ಬಾರ್, ಸೊ ವೆಯ್ಟ್ ಮಾಡೋಣ. ಪಿನ್ ಬಾರ್ ಅಂದ್ರೆ ಇಲ್ಲಿ ಕ್ಲೋಸ್ ಆಗಬೇಕು. ಪಿನ್ ಬಾರ್ ಮಾಡಿಲ್ಲ, ಹ್ಯಾಮರ್ ಮಾಡಿದೆ. ಸೊ ಇಫ್ ಎನಿ ಕ್ಯಾಂಡಲ್ ಅಬೌವ್ ದಿಸ್, ಈ ಹೈ ಬ್ರೇಕ್ ಮಾಡಿದ್ರೆ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡಿ. ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ, ಯಾವುದೇ ಥರ ರಿವರ್ಸಲ್ ಕಾಣಿಸಿಲ್ಲ. ಏನಾದ್ರೆ ಈ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಮಾಡಿದ್ರೆ ಎಕ್ಸಿಟ್ ಮಾಡೋಣ. ಬ್ರೇಕ್ಔಟ್ ಬಂದಿದೆ, ಫಸ್ಟ್ ಟಾರ್ಗೆಟ್ ಹಿಟ್ ಆಗಬೇಕು. ಇದು ಫಸ್ಟ್ ಟಾರ್ಗೆಟು. ಆಲ್ಮೋಸ್ಟ್ 60 ಕ್ವಾಂಟಿಟೀಸ್ ಇಲ್ಲಿ ಎಕ್ಸಿಟ್ ಮಾಡ್ತೀನಿ, 60% ಕ್ವಾಂಟಿಟೀಸ್ನ. ರಿಮೈನಿಂಗ್ 40 ಹೋಲ್ಡ್ ಮಾಡ್ಬೋದು, ಬಿಕಾಸ್ ವಿತೌಟ್ ರಿಸ್ಕ್ ಅಲ್ಲ. 40 ಹಿಯರ್, 60 ಹಿಯರ್. ಯಾವುದೇ ಕ್ಲೋಸಿಂಗ್ ಕೆಳಗೆ ಕೊಟ್ಟರೆ ಎಲ್ಲಾನು ಎಕ್ಸಿಟ್ ಮಾಡೋದು ಅಷ್ಟೇ. ಓಕೆ, ಎಕ್ಸಿಟ್ ಮಾಡಿದೆ ಎಲ್ಲಾನು ಇಲ್ಲೇ ಕ್ಲೋಸಿಂಗ್ ಮೇಲೆನೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಈ ಕ್ಲೋಸಿಂಗ್ ನೋಡ್ಬಿಟ್ಟು ನಾನು ಎಕ್ಸಿಟ್ ಮಾಡಿದೆ. ಈ ಥರ ಹೈ ಮೇಲೆ ಕ್ಲೋಸಿಂಗ್ ಮಾಡಿದ್ರೆ ಸೊ ಎಕ್ಸಿಟ್ ಮಾಡಬೇಕು ಅಂತ. ಬಿಕಾಸ್ ದಿಸ್ ಈಸ್ ಅ ರಿವರ್ಸಲ್, ದಿಸ್ ಈಸ್ ದ ರಿವರ್ಸಲ್. ಸೊ ಅದಕ್ಕೆ ಟ್ರೆಂಡನಿಂದನೂ ಒಂದು ಬರ್ತಾ ಇದೆ. ಇದ್ರ ಮೇಲೆ ಪ್ರೈಸ್ ಮಾಡ್ತು, ಸೊ ದಟ್ ಈಸ್ ಅ ರಿವರ್ಸಲ್. ಬಿಕಾಸ್ ಇಲ್ಲಿ ಬೈಯಿಂಗ್ ಪ್ರೆಷರ್ ಬಂದಿದೆ. ಸೊ ಅಕಸ್ಮಾತ್ ಕೆಳಗಡೆ ಕ್ಲೋಸ್ ಆಗಿದ್ರೆ, ಸೊ ದೇರ್ ಇಸ್ ಅ ಪಾಸಿಬಿಲಿಟಿ ಕೆಳಗೆ ಹೋಗೋದು. ಬಿಕಾಸ್ ಇದು ಹೈ ಮೇಲೆ ಕ್ಲೋಸ್ ಮಾಡ್ತಲ್ಲ, ಸೊ ರಿವರ್ಸಲ್ ಅಂತ ಗೊತ್ತಾಗುತ್ತೆ. Okay, done for the day. We will close the day. Thank you, bye. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಹಾಗೆ ಅವಾಗ ಲೈವ್ ಬರಕ್ಕೆ ಟ್ರೈ ಮಾಡ್ತಾ ಇರ್ತೀನಿ.